ಹಾಗಾದ್ರೆ ಫೈಬರ್ನ ಪೀಸನ್ನು ಯಾವುದಕ್ಕೆ ಬಳಸಿಕೊಳ್ಳಲಾಯಿತು? ಎಸ್, ಅದು ಕೊಟ್ಟಿದ್ದಾರೆ. ಅದೇ ಸರ್, ಅದು ದೋಷಾಪೂರ್ಣ ಪಟ್ಟಿಯಲ್ಲಿ ಆ ಬಗ್ಗೆ ನಾನು ಅದನ್ನು ತಿಳ್ಕೊಂಡೇ ಬರ್ತದೆ. ಈಗ ಅವರು 3 ವಿಷಯಗಳನ್ನು ಅವರು ಪತ್ರಿಕೆಗೆ ಬಿಡುಗಡೆ ಮಾಡಿದ ವಿಚಾರದಲ್ಲಿ 3 ವಿಷಯಗಳನ್ನು ಮಾತ್ರ ಹೇಳಿದ್ದಾರೆ. 1,80,00,000 ರೂಪಾಯಿಯನ್ನು ಪಡೆದು ಕಂಚಿನ ಪ್ರತಿಮೆಯನ್ನು ಮಾಡದೆ ಹಿತ್ತಾಳೆ ಪ್ರತಿಮೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಸುಳ್ಳು, ಒಳಸಂಚು, ನಂಬಿಕೆ ದ್ರೋಹ ಮಾಡಿದ್ದಾರೆ ಹೇಳಿದ್ದಾರೆ. ಮತ್ತೊಂದು, ಪ್ರತಿಮೆಯ ಮೇಲ್ಭಾಗವನ್ನು ಬೆಂಗಳೂರಿಗೆ ಕೊಂಡೋಗಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ಅಲೆಊರಿನ ಗೋಡದಲ್ಲಿ ಇರಿಸಿರೋ 3 ಅಂಶಗಳನ್ನು ಮಾತ್ರ ಅವರು ಉಲ್ಲೇಖ ಮಾಡಿದ್ದಾರೆ. ಅದರಿಂದ ನಾನು ಆ 3 ಅಂಶಗಳಿಗೆ ಮಾತ್ರ ಸ್ಪಷ್ಟಪಡಿಸಿದ್ದೇನೆ. ಮತ್ತು ಸುನೀಲ್ ಕುಮಾರ್ ಅವರು ಇವರ ಫೈಬರ್ ವಾದ ಸುಳ್ಳಾಗಿದೆ, ಕಾಂಗ್ರೆಸ್ನವರು ಫೈಬರ್ ಎಂದು ನಮ್ಮ ಮೇಲೆ ಆರೋಪ ಹೊರಿಸಿದ ಅದು ಸುಳ್ಳಾಗಿದೆ ಎನ್ನುವುದಕ್ಕೆ ಅದು ಸ್ಪಷ್ಟನೆ. ಫೈಬರ್ ಬೆಟ್ಟದ ಮೇಲೆ ಈಗಲೂ ಪ್ರತಿಮೆಯ ಸುತ್ತಲೂ ಇದೆ. ಸೊಂಟದ ಮೇಲಿನಿಂದ ಪಾದದವರೆಗೂ ಕೂಡ ಈಗಲೂ ಆ ಪ್ರತಿಮೆಯ ಸುತ್ತ ಫೈಬರ್ ಇದೆ. ಅದರಿಂದ ನಾವು ಫೈಬರ್ ಎನ್ನುವ ಆರೋಪವನ್ನು ಮಾಡಲೇಬೇಕಾಗ್ತದೆ. ಈ ಫೈಬರ್ ಈಗಲೂ ಅಲ್ಲಿ ಇದೆ ಪ್ರತಿಮೆಯ ಸುತ್ತಲೂ ಕೂಡ. ಆದರೆ ಅವರು ಹೇಳಿದ ಕಂಚು ಈಗ ಅಲ್ಲಿ ಬೆಟ್ಟದಲ್ಲಿಲ್ಲ. ಅದು ಚಾರ್ಜ್ ಶೀಟಲ್ಲಿ ನೋಡ್ಬೇಕು ಸರ್. ಇನ್ನು ಚಾರ್ಜ್ ಶೀಟ್ ಸಂಪೂರ್ಣವಾಗಿ ನೋಡಬೇಕು, ಅದು ನೋಡಲಿಲ್ಲ ಸರ್. ಈಗ ಅದೇ ರಿಪೋರ್ಟನ್ನು ನೋಡಬೇಕು. ಆದರೆ ಇವತ್ತಿಗೂ ಕೂಡ ಯಾವುದೇ ಸಾರ್ವಜನಿಕರು, ಯಾವುದೇ ಮಾಧ್ಯಮ ಮಿತ್ರರು ಬೆಟ್ಟದ ಮೇಲೆ ಬಂದರೆ ಆ ಪ್ರತಿಮೆಯ ಸೊಂಟದಿಂದ ಕೆಳಗೆ ಸಂಪೂರ್ಣ ಭಾಗ ಈ ಫೈಬರ್ನಿಂದ ಲೇಪಿತವಾಗಿದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಅದು ಸೊಂಟದ ಮೇಲಿನ ಭಾಗ. ಮತ್ತೆ ಪೊಲೀಸರು ಬೆಂಗಳೂರಿಂದ ವಶಪಡಿಸಿಕೊಂಡಿರುವ ಬರುವ ಭಾಗದಲ್ಲಿ ಪರಶುರಾಮನ ಮುಖ, ಎದೆ, 2 ಕಾಲುಗಳು ಎಲ್ಲ ಭಾಗವೂ ಇದೆ. ಅದು ಈಗ ಕಾರ್ಕಳ ಪೊಲೀಸ್ ಸ್ಟೇಷನ್ನ ಗೋಡನ್ನಲ್ಲಿದೆ. ಇಲ್ಲಿ ಬೆಟ್ಟದ ಮೇಲೆಯೂ ಕೂಡ ಸೊಂಟದ ಕೆಳಗಿನ ಎಲ್ಲ ಭಾಗಗಳು ಇದೆ. ಹಾಗಾದರೆ ಮೂರ್ತಿ 2 ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಆದರೆ ಶಾಸಕರ ವಾದ ಏನು? ನಾನು ಕಂಚಿನ ಪ್ರತಿಮೆ ಮಾಡಿದ್ದೆ ಅಂತ. ಸರ್, ದೋಷಾರೋಪಣ ಪಟ್ಟಿಯಲ್ಲಿ ನಾವು 3 ಅಂಶಗಳನ್ನು ಮಾತ್ರ ಗಮನಿಸಿದ್ದೇವೆ ಸರ್. ಒಂದು, ಅವನು ಕಂಚಿನ ಪ್ರತಿಮೆಯನ್ನು ಮಾಡದೆ ಹಿತ್ತಾಳೆಯಿಂದ ಮಾಡಿದ್ದಾನೆ ಅನ್ನುವಂಥದ್ದು. ಮತ್ತು ನಂಬಿಕೆ ದ್ರೋಹ, ಒಳಸಂಚು ಮತ್ತು ವಂಚನೆ ಮಾಡಿದ್ದಾನೆ ಅನ್ನುವಂಥದ್ದು. ಮತ್ತು ಇಲ್ಲಿಂದ ಕೊಂಡು ಹೋದ ಪ್ರತಿಮೆಯ ಅರ್ಧ ಭಾಗವನ್ನು ಬೆಂಗಳೂರಿಗೆ ಕಳಿಸಿದೆ ಸುಳ್ಳು ಹೇಳಿ ಅದನ್ನು ನಿರ್ಮಿತಿ ಕೇಂದ್ರದ ಗೋಡನ್ನಲ್ಲಿ ಇರಿಸಿದ್ದಾರೆ ಅನ್ನುವಂಥ 3 ಪ್ರಮುಖ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಇದು ಪರಶುರಾಮನ ಪ್ರತಿಮೆ ಇವರ ರಾಜಕೀಯ ಒಂದು ಉದ್ದೇಶಕ್ಕಾಗಿ ಆದದ್ದು. ಆಗ ಆ ಬೆಟ್ಟದಲ್ಲಿ ಅನೇಕ ಧಾರ್ಮಿಕ ನಂಬಿಕೆಗಳಿತ್ತು. ಕೋಟಿ ಚೆನ್ನಯ್ಯರ ಕುರುಹು ಕೂಡ ಇತ್ತು, ಅಲ್ಲಿ ಕೋಟಿ ಚೆನ್ನಯ್ಯರ ಪಾದದ ಗುರುಗಳು ಇತ್ತು ಅನ್ನುವಂಥದ್ದು ಎಲ್ಲ ಧರ್ಮೀಯರ ನಂಬಿಕೆ. ವಿಶೇಷವಾಗಿ ವಿಲ್ಲವ ಸಮುದಾಯದವರು ಕೂಡ ಅಲ್ಲಿ ಕೋಟಿ ಚೆನ್ನಯ್ಯರ ಕುರುಹುಗಳು ಇತ್ತು ಎನ್ನುವುದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಇವರು ಅದನ್ನು ಯಾವುದಕ್ಕೂ ಗಮನಕ್ಕೆ ತೆಳೆದೆ ಏಕಾಏಕಿ ತನ್ನ ರಾಜಕೀಯ ಪ್ರೇರಿತವಾದ ಒಂದು ಪಾರ್ಕನ್ನು ನಿರ್ಮಾಣ ಮಾಡಲಿಕ್ಕೆ ಅದನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಯರ್ಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಪಟ್ಟ ಅದು ಗೋಮಾಳ ಜಮೀನು. ಯರ್ಲಪಾಡಿಯವರೊಂದು ನಿರ್ಣಯ ಮಾಡಿ ತಾಲೂಕು ತಹಶೀಲ್ದಾರಿಗೆ ಕಳಿಸ್ತಾರೆ, ತಹಶೀಲ್ದಾರು ಜಿಲ್ಲಾಧಿಕಾರಿಯವರು ಕಳಿಸ್ತಾರೆ, ಜಿಲ್ಲಾಧಿಕಾರಿಯವರು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ಆಗ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದವರು ಬಿಜೆಪಿ ಸರ್ಕಾರ. ಈ ಪ್ರತಿಮೆ ಉದ್ಘಾಟನೆಯಾಗುವ ಮೊದಲೇ ಬಿಜೆಪಿ ಸರ್ಕಾರವೇ ಒಂದು ಆದೇಶವನ್ನು ಕೊಡ್ತದೆ, ಈ ಗೋಮಾಳ ಜಮೀನನ್ನು ಪಾರ್ಕ್ ನಿರ್ಮಾಣಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ, ಈ ಗೋಮಾಳ ಜಮೀನು ಯಾವುದೇ ಇತರ ಉದ್ದೇಶಕ್ಕೆ ಬಳಸಲಿಕ್ಕೆ ಆಗೋದಿಲ್ಲ ಅಂತ ಬಿಜೆಪಿಯ ಆಡಳಿತವೇ, ಅವರೇ ಸಚಿವರಾಗಿರುವ ಸರ್ಕಾರ ಆದೇಶವನ್ನು ಹೊರಡಿಸುತ್ತದೆ. ಇವರು ಸಚಿವರಾಗಿದ್ದರೂ ಕೂಡ ಆ ಜಮೀನನ್ನು ಗೋಮಾಳದಿಂದ ವಿರಹತ ಮಾಡಿ ಯಾಕೆ ಪಾರ್ಕಿಗೆ ಜಾಗವನ್ನು ಕಾದಿರಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಇರ್ತದೆ. ಪೊಲೀಸ್ ಇಲಾಖೆ ಪತ್ರಿಕೆ ಒಂದು ಹೇಳಿಕೆಯನ್ನು ಮಾತ್ರ ಕೊಟ್ಟಿದೆ. ಚಾರ್ಜ್ ಶೀಟ್ ಕೆಲವು ಪ್ರಮುಖ 3 ವಿಷಯಗಳನ್ನು ಹಾಕಿ ನಾವು ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ. ನಮಗೆ ಆರೋಪ ಪಟ್ಟಿ ಇನ್ನೂ ಸಿಕ್ಕಲಿಲ್ಲ. ಆರೋಪ ಪಟ್ಟಿ ಸಿಕ್ಕಿದ ನಂತರ ಅದನ್ನು ಸಂಪೂರ್ಣವಾಗಿ, ಯಾಕಂದರೆ ಅದರಲ್ಲಿ ಸಂಪೂರ್ಣ ವಿಷಯ ಇರಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಈ 3 ಪ್ರಮುಖ ವಿಚಾರಗಳಿಂದಲೇ ಗೊತ್ತಾಗುತ್ತದೆ ಅದು ಕಂಚು ಅಲ್ಲ ಅಂತ. ಚಾರ್ಜ್ ಶೀಟ್ ಸಿಕ್ಕಿದ ಕೂಡಲೇ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ಅದರ ಬಗ್ಗೆ ಸವಿಸ್ತಾರವಾದ ಹೇಳಿಕೆಗಳನ್ನು ಮುಂದೆ ಕೊಡ್ತೇವೆ.